ನಮಸ್ತೆ ಕರ್ನಾಟಕ 1 ಪಾಯಿಂಟ್ ಟಿವಿಗೆ ಸ್ವಾಗತ. ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ ಎಂದ್ರೆ ಅದು ರಾಗಿ. ಇದರ ವೈಜ್ಞಾನಿಕ ಹೆಸರು ಎಲಿಸಿನ್ ಕೊರೊಕಾನಾ. ಏಕದಳ ಧಾನ್ಯಗಳಲ್ಲಿ ಪ್ರಮುಖವಾದ ರಾಗಿಯನ್ನ ವಿಶ್ವದಲ್ಲೇ ಭಾರತವು ಅತಿ ಹೆಚ್ಚು ಉತ್ಪಾದಿಸುತ್ತದೆ. ಇನ್ನು ದೇಶದ 70% ರಾಗಿ ಬೆಳೆ ಕರ್ನಾಟಕದ ಕೊಡುಗೆಯಾಗಿದೆ. ರಾಜ್ಯದಲ್ಲಿ ಈ ಧಾನ್ಯವನ್ನ ತುಮಕೂರು, ಮಂಡ್ಯ, ಮೈಸೂರು, ಹಾಸನ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ, ಚಾಮರಾಜನಗರ ಮುಂತಾದ ಜಿಲ್ಲೆಗಳಲ್ಲಿ ಬೆಳೆಯಲಾಗುತ್ತದೆ. ಇನ್ನು ದೇಶದಲ್ಲಿ 20 ಬಗೆಯ ರಾಗಿ ಕಂಡು ಬರ್ತವೆ. ಕೊಡೋ ರಾಗಿ, ಫಿಂಗರ್ ಮಿಲ್ಲೆಟ್ಸ್, ಪ್ರೋಸೋ ಮಿಲ್ಲೆಟ್ಸ್, ರಾಗಿ ಮುದ್ದುಗಳು, ಫಾಕ್ಸ್ ಸ್ಟೈಲ್ ರಾಗಿ, ಜೋಳ ರಾಗಿ ಎಂಬ ಹಲವಾರು ಬಗೆಯ ರಾಗಿಯನ್ನ ಕೃಷಿ ಮಾಡಲಾಗುತ್ತದೆ. ಈ ಬೆಳೆಯ ಬೇಸಾಯಕ್ಕೆ ಅಗತ್ಯವಿರುವ ಮಣ್ಣು, ಬೀಜ, ಹವಾಮಾನ, ಗೊಬ್ಬರಗಳ ಕುರಿತು ತಿಳಿದುಕೊಳ್ಳುವುದಾದರೆ ಮೊದಲನೆಯದಾಗಿ ರಾಗಿ ಬೆಳೆಯ ಕೃಷಿ ಭೂಮಿ ತಯಾರಿಕಾ ಹಂತ. ಭಾರತದಲ್ಲಿ ಇದು ಒಣಭೂಮಿಯ ವ್ಯವಸಾಯವಾಗಿದ್ದು ನೇಗಿಲಿನ ಮೂಲಕ 2 ರಿಂದ 3 ಬಾರಿ 15 ರಿಂದ 20 ಸೆಂಟಿಮೀಟರ್ ಆಳವಾಗಿ ಉಳುಮೆ ಮಾಡಿ ಮಣ್ಣನ್ನ ಹದಗೊಳಿಸಲಾಗುತ್ತೆ. ನಂತರ ಬೀಜ ಬಿತ್ತನೆ ಮಾಡಲು ಸಮಾನಾಗಿ ಸಾಲುಗಳನ್ನ ಮಾಡಬೇಕು. ರಾಗಿ ವಿವಿಧ ಬಗೆಯ ಮಣ್ಣಿನಲ್ಲಿ ಹೊಂದಿಕೊಳ್ಳುವಂತಹ ಧಾನ್ಯವಾಗಿದೆ. ಆದರೂ ನೀರು ಬಸದ ಮರಳು ಮಿಶ್ರಿತ ಮಣ್ಣು ಬೆಳೆಗೆ ಉತ್ತಮ. ಅಲ್ಲದೆ 4 ರಿಂದ 7 pH ವ್ಯಾಪ್ತಿ ಹೊಂದಿರುವ ಅಲ್ಪ ಆಮ್ಲೀಯ ಮಟ್ಟ ಒಳಗೊಂಡ ಮಣ್ಣು ಇದಕ್ಕೆ ಯೋಗ್ಯವಾಗಿದೆ. ಹಾಗೂ ಫಲವತ್ತಾಗಿರುವ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದ ತಿಳಿ ಕೆಂಪು ಮರಳು ಮಿಶ್ರಿತ ಮಣ್ಣಿನಲ್ಲಿ ಬೆಳೆಯಬಹುದು. ಎರಡನೆಯದಾಗಿ ರಾಗಿಗೆ ಅಗತ್ಯವಿರುವ ಹವಾಮಾನ. ಇದನ್ನ ಉಷ್ಣವಲಯ ಹಾಗೂ ಉಪೋಷ್ಣ ವಲಯದಲ್ಲಿ ಬೆಳೆಯುತ್ತದೆ. ಶಾಖಯುಕ್ತ ಪ್ರದೇಶ ರಾಗಿಗೆ ಮುಖ್ಯ. ರಾಗಿ ಮೊಳಕೆ ಒಡೆಯುವ ಸಂದರ್ಭದಲ್ಲಿ 8 ರಿಂದ 10 ಡಿಗ್ರಿ ಸೆಲ್ಸಿಯಸ್ ಹಾಗೂ ಬೆಳವಣಿಗೆ ಹಂತದಲ್ಲಿ 26 ರಿಂದ 29 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಅಗತ್ಯವಿರುತ್ತದೆ. ಮೂರನೆಯದಾಗಿ ರಾಗಿ ಬೆಳೆ ಬಿತ್ತನೆ. ಸಾಮಾನ್ಯವಾಗಿ ಇದರ ಬಿತ್ತನೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಪ್ರಾರಂಭವಾಗುತ್ತದೆ. ಮಾನ್ಸೂನ್ ಆರಂಭಕ್ಕೂ ಮುನ್ನ ರಾಗಿ ಬಿತ್ತುವುದು ಸೂಕ್ತ. ಹದಗೊಂಡ ಮಣ್ಣು ಹಾಸಿಗೆಯಲ್ಲಿ 2 ಸೆಂಟಿಮೀಟರ್ಗಿಂತ ಆಳ ಹೊಂಡ ರಚಿಸಬೇಕು. ನಂತರ ರಾಗಿ ಬೀಜವನ್ನ 2 ರಿಂದ 3 ಸೆಂಟಿಮೀಟರ್ ಆಳದಲ್ಲಿ 23 ರಿಂದ 30 ಸೆಂಟಿಮೀಟರ್ ಅಂತರದಲ್ಲಿ ಸಾಲಾಗಿ ಬಿತ್ತಲಾಗುತ್ತದೆ. ಸಂಸ್ಕರಿಸಿದ 5 ಕೆಜಿ ಬೀಜವನ್ನ ಪ್ರತಿ ಸಾಲಿನಲ್ಲಿ ಸಮಾನಾಗಿ ವಿತರಿಸಿ ಕೊನೆಯಲ್ಲಿ ಮಣ್ಣನ್ನ ಕೈಯಿಂದ ಲಘುವಾಗಿ ಮುಚ್ಚಬೇಕು. ನಾಲ್ಕನೆಯದಾಗಿ ರಸಗೊಬ್ಬರ ಬಳಕೆ. ರಾಗಿ ಅಲ್ಪ ಮಟ್ಟಿಗಿನ ಇಳುವರಿ ನೀಡುವ ಬೆಳೆ. ಇದಕ್ಕೆ ಅಧಿಕವಾಗಿ ರಸಗೊಬ್ಬರ ಹಾಕಿದ್ರೆ ಸಸ್ಯದ ಬೇರು ಹಾನಿಯಾಗ್ತದೆ, ಕೀಟಗಳು ಮತ್ತು ರೋಗಗಳು ಹೆಚ್ಚಾಗ್ತದೆ. ಅಲ್ಲದೆ ಧಾನ್ಯದ ಗುಣಮಟ್ಟ ಕುಂಠಿತಗೊಳ್ಳಬಹುದು. ಹೀಗಾಗಿ ಬೀಜ ಬಿತ್ತನೆಯ ಮುನ್ನ ಹೆಕ್ಟೇರ್ಗೆ 10 ಟನ್ ಲೆಕ್ಕದಲ್ಲಿ ಕೊಳೆತ ಕಾಂಪೋಸ್ಟ್ ಅಥವಾ ಹೊಲದ ಗೊಬ್ಬರವನ್ನ ಹಾಕಬೇಕು. ಇನ್ನು ಮಣ್ಣು ಹದಗೊಳಿಸುವಾಗ ಸಾರಜನಕ ಹಾಗೂ ರಂಜಕ 2 ತಳಕ್ಕೆ ಹಾಕಿ ಗೊಬ್ಬರದ ಮಿಶ್ರಣವನ್ನ ಹೊಲದಾದ್ಯಂತ ಹರಡಿದ್ರೆ ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗ್ತದೆ. ಇನ್ನು ಕಳೆಯ ನಿಯಂತ್ರಣ ನೋಡುವುದಾದ್ರೆ ಬೇಸಾಯದಲ್ಲಿ ಕಳೆ ಸಾಮಾನ್ಯ ಸಮಸ್ಯೆಯಾಗಿದೆ. ಮಣ್ಣಿನ ತೇವಾಂಶದಿಂದ ಕಳೆ ಬಾಧೆ ಉಂಟಾಗುತ್ತೆ. ಹೀಗಾಗಿ ರಾಗಿ ಮೊಳಕೆ ಬರುವ ಮೊದಲು ಕಳೆನಾಶಕ ಬಳಸಿ ನಂತರ ನೀರು ಹಾಕಬೇಕು. ಈ ಮೂಲಕ ಕಳೆ ತಡೆಯಬಹುದು. ಇಲ್ಲವೆಂದ್ರೆ ನಾಟಿ ಮಾಡಿದ 10 ರಿಂದ 20 ದಿನಗಳಲ್ಲಿ ಬಂದ ಕಳೆಯನ್ನ ಕೈಯಿಂದ ತೆಗೆದು ಹಾಕಬೇಕು. ಈ ಸಮಯದಲ್ಲಿ ಕಳೆನಾಶಕ ಬಳಸಿದ್ರೆ ಸಸ್ಯಗಳ ಬೆಳವಣಿಗೆಗೆ ತೊಂದರೆಯಾಗ್ತದೆ. ಕೊನೆಯದಾಗಿ ರಾಗಿಗೆ ತಗುಲುವ ರೋಗದ ಕುರಿತು ತಿಳಿಯುವುದಾದ್ರೆ ಮುಖ್ಯವಾಗಿ ಬೆಂಕಿ ರೋಗ ರಾಗಿಯನ್ನ ಬಾಧಿಸುತ್ತದೆ. ನಿರಂತರವಾದ ತುಂತುರು ಮಳೆ ಹಾಗೂ ತಂಪು ವಾತಾವರಣದಿಂದ ರಾಗಿ ಗರಿ ಬಿಡುವ ಸಮಯದಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಬೆಂಕಿ ರೋಗದಿಂದ ಎಲೆಗಳ ಮೇಲೆ ಕಂದು ಬಣ್ಣದ ವಜ್ರಾಕಾರದ ಚುಕ್ಕೆಗಳು ಉಂಟಾಗ್ತದೆ. ಇವುಗಳು ಒಂದಕ್ಕೊಂದು ಸೇರಿ ರೋಗ ಹರಡಿ ಗರಿಗಳು ಒಣಗಿದಂತಾಗ್ತದೆ. ಬೆಂಕಿ ರೋಗ ಹತೋಟಿಗೆ ತರಲು ಅನುಸರಿಸಬೇಕಾದ ವಿಧಾನ ಎಂದ್ರೆ ರಾಗಿಯಲ್ಲಿ ಕಾಣಿಸಿಕೊಳ್ಳುವ ಬೆಂಕಿ ರೋಗ ಪರಿಹರಿಸಲು ಶಿಲೀಂಧ್ರನಾಶಕ ಬಳಸಬಹುದು. ಹೇಗೆಂದ್ರೆ ಪ್ರತಿ ಲೀಟರ್ ನೀರಿಗೆ ಜೈನೇಬ್ 75 WP 2.5 ಗ್ರಾಂ ಸೇರಿಸಬೇಕು. ಅಥವಾ ಮ್ಯಾಂಕೋಜಿಬ್ 75 WP 2 ಗ್ರಾಂ ಮಿಶ್ರಣ ಮಾಡಬಹುದು. ಇದರ ಹೊರತು ಕಾರ್ಬನ್ ಡಜಿ 50 WP 1 ಗ್ರಾಂ ಬೆರೆಸಿ ಸಿಂಪಡಿಸಬೇಕು. ಶೀಘ್ರವಾಗಿ ಈ ಸಮಸ್ಯೆ ಹತೋಟಿಗೆ ತರದೇ ಇದ್ರೆ ಧಾನ್ಯದ ಗುಣಮಟ್ಟ ಕುಂಠಿತಗೊಳ್ಳುತ್ತದೆ. 50% ಇಳುವರಿ ನಷ್ಟವಾಗುತ್ತೆ. ಹೀಗಾಗಿ ರೈತರು ಬೆಂಕಿ ರೋಗ ಬಾಧಿಸದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
ಹೀಗೆ ಬಿತ್ತನೆಯ ಎಲ್ಲಾ ಹಂತದ ಮುಗಿದು ಸುಮಾರು 3 ರಿಂದ 4 ತಿಂಗಳ ನಂತರ ರಾಗಿ ಕೊಯ್ಲಿಗೆ ಸಿದ್ಧವಾಗುತ್ತೆ. ಗಿಡದ ಮುಳ್ಳು ಕಂದು ಬಣ್ಣವಾಗಿ ಧಾನ್ಯಗಳು ಒಣಗಿ ಗಟ್ಟಿಯಾದ ಬಳಿಕ ಬೆಳೆಯೂ ಕಟಾವಿಗೆ ಬಂದಿದೆ ಎಂಬುದು ಖಚಿತವಾಗುತ್ತೆ. ಇಷ್ಟೊಂದು ಸುದೀರ್ಘ ಹಂತವನ್ನ ಹೊಂದಿರುವ ರಾಗಿ ಬೇಸಾಯವು ಅಷ್ಟೇ ಉತ್ತಮ ಗುಣಮಟ್ಟದ ಧಾನ್ಯವಾಗಿದೆ. ಇದು ಹೆಚ್ಚು ಪೌಷ್ಟಿಕಾಂಶ ಹೊಂದಿದ್ದು ದೇಹಕ್ಕೆ ತಂಪು ಒದಗಿಸುತ್ತದೆ. ಉತ್ತಮ ಆರೋಗ್ಯಕ್ಕಾಗಿ ನಿತ್ಯ ರಾಗಿಯ ಆಹಾರ ಸೇವನೆ ಒಳ್ಳೆಯದು. ರಾಗಿಯಿಂದ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಿದ್ದು ಇದು ಮಧುಮೇಹ ಕಡಿತಗೊಳಿಸಲು, ತೂಕ ಇಳಿಸಲು, ಜೀರ್ಣಕ್ರಿಯೆಗೆ, ರೋಗ ನಿರೋಧಕ ಹೆಚ್ಚಿಸಲು, ಹೃದಯದ ಆರೋಗ್ಯಕ್ಕೆ, ಮೂಳೆ ಆರೋಗ್ಯಕ್ಕೆ ಪ್ರಮುಖವಾಗಿ ಸಹಕರಿಸುತ್ತದೆ. ಇಂತಹ ಪೌಷ್ಟಿಕತೆಯುಳ್ಳ ರಾಗಿ ಬೆಳೆ ದಕ್ಷಿಣ ಕರ್ನಾಟಕದ ಜೀವಾಳವಾಗಿದೆ. ಭಾರತದಲ್ಲಿನ ವೈವಿಧ್ಯಮಯ ಭೌಗೋಳಿಕತೆ ಹಾಗೂ ಹವಾಮಾನಕ್ಕೆ ಹೊಂದಿಕೊಂಡು ಬೆಳೆಯುವ ರಾಗಿಯು ರೈತರ ಭದ್ರ ಆದಾಯಕ್ಕೂ ಕಾರಣವಾಗಿದೆ. ಅಲ್ಲದೆ ಈ ಬೆಳೆಯು ಸುಸ್ಥಿರ ಕೃಷಿ ಹಾಗೂ ಆರೋಗ್ಯಕ್ಕೆ ಉತ್ತೇಜನ ನೀಡುತ್ತದೆ. ಇದಾಗಿತ್ತು ಕೃಷಿ ವ್ಯವಸಾಯದ ಕುರಿತು ಸರಳ ಹಾಗೂ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕೃಷಿ ವಿಚಾರಗಳೊಂದಿಗೆ ಬರ್ತೇವೆ. ಇದು 1 ಪಾಯಿಂಟ್ ಟಿವಿ.